ಇಟ್ಟಿದ್ದಾರೆ. ಆ ಎಲ್ಲ ಸ್ಥಾನಗಳಲ್ಲಿ ಭಾಳ ಸೌಮ್ಯವಾಗಿ ಮತ್ತು ಅದೇ ಕಾಲಕ್ಕೆ ದಿಟ್ಟವಾಗಿ, ಯಾಕೆಂದರೆ ಬರೀ ನಾವು ಸೌಮ್ಯ ಇದೀವಪ್ಪ ನಮ್ಮ ಮಾತು ಕೇಳಬಾರ್ದು ಅಂತಿಲ್ಲ, ದಿಟ್ಟವಾಗಿ ನಮಗೆ ಕೆಲಸ ಆಗಬೇಕು ಅನ್ನುವಂಥ ಒತ್ತಡ ಇರುವಂಥ ಒಂದು ಹೋರಾಟ, ಅಲ್ಲೇ ಉಳ್ಕೊಂಡು ನಿರಂತರ ಹೋರಾಟ ಮುಂದುವರಿಸಬೇಕು ಅನ್ನೋಂಥ ಛಲ ಇವರಲ್ಲಿ ಇರೋದರಿಂದ ಇದಕ್ಕೆ ಉತ್ತರವನ್ನು ಅನಿವಾರ್ಯವಾಗಿ ಸಿದ್ದರಾಮಯ್ಯರು ಇಷ್ಟರಲ್ಲೇ ಕೊಡೋ ಪ್ರಯತ್ನ ಮಾಡ್ಬೋದು ಅಂತೇಳಿ. ಯಾಕಂದರೆ ಇಲ್ಲಿರೋದು ಏನಪ್ಪ ಅಂದ್ರೆ ಬದುಕು ಮತ್ತು ಆರೋಗ್ಯ ಎರಡೂ ಇದ್ದಾವೆ. ಒಂದು ಕಡೆ ಆಶಾ ಕಾರ್ಯಕರ್ತೆಯರ ಬದುಕದ, ಇನ್ನೊಂದು ಕಡೆ ಸಾರ್ವಜನಿಕರ ಆರೋಗ್ಯದ, ಇವೆರಡು ಜೊತೆಗೆ ಹೆಣ್ಣುಮಕ್ಕಳ ಬಾಣಂತನೂ ಇದರಲ್ಲೇ ಬಸೂರು ಹೆಣ್ಣುಮಕ್ಕಳದು ಇವೆಲ್ಲವೂ ಕೆಲಸಗಳು ಇರೋದರಿಂದಾಗಿ ಸರ್ಕಾರ ಮಾತ್ರ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ದಿಶೆಯಲ್ಲೇ ಒಳ್ಳೆಯ ಪಾಸಿಟಿವ್ ಆದಂಥ ಸಕಾರಾತ್ಮಕವಾದಂಥ ನಿರ್ಧಾರ ತೆಗೆದುಕೊಳ್ತಿರೋದು ಆಶಾ ಕಾರ್ಯಕರ್ತೆಯರ ಆಶಾವಾದ. ಇದು ಎಷ್ಟರ ಮಟ್ಟಿಗೆ ಆಗ್ತದೆ ಏನು ನೋಡೋಣ. ಆದರೆ ಅವ್ರ ಹೋರಾಟ ಮಾತ್ರ ನಮ್ಮ ಗೌರವವನ್ನು ಹೆಚ್ಚು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಪರ್ಮನೆಂಟ್ ಅಂತಿಲ್ಲ, ಗೌರವವನ್ನು ಹೆಚ್ಚು ಮಾಡಿರಿ ಅಂತೇಳಿ, ರೆಮ್ಯುನರೇಷನ್ ಹೆಚ್ಚು ಮಾಡಿರಿ ಅನ್ನೋಂಥ ಮಾತದ. ಆ ದಿಶೆಯಲ್ಲಿ ಒಂದು ಸರ್ಕಾರ ಇವತ್ತು ಕರುಣೆ ತೋರಿಸಲಿ ಅಂತ ಹೇಳ್ತಾ, ಮತ್ತು ಅದನ್ನು ಮುಖ್ಯವಾಗಿ ಅವರ ಏನು 10,000 ರೂಪಾಯಿ ಕೇಳ್ತಾ ಇದ್ದಾರೆ ಮತ್ತು ಪ್ರೋತ್ಸಾಹ ಧನ 1,000 ಕೇಳ್ತಾ ಇದ್ದಾರೆ. ಇದನ್ನು ಮಾಡಲಿಕ್ಕೆ ಸಾಧ್ಯ ಅದ ಮನಸ್ಸು ಮಾಡಿದೆ ಸರ್ಕಾರಕ್ಕೆ. ಯಾಕಪ್ಪ ಅಂದರೆ ಸರ್ಕಾರಗಳು ಇವತ್ತೆಲ್ಲ ಸಾಕಷ್ಟು ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತಾಯಿದ್ದಾರೆ, ಸಾಕಷ್ಟು ಲಾಭದಲ್ಲೂ ಇದ್ದಾರೆ. ಅವ್ರಿಗೆ ಕೇವಲ ರೋಡಿಗೆ ಅಲ್ಲೇ ಇಲ್ಲೇ 40% ಹೊಡಿಕಿದ್ದು ಇವರಿಗೆ ಹೆಣ್ಮಕ್ಳಿಗೆ ದುಡ್ಡು ಉಳಿಸ್ಕೊಂಡು ಒಂದಿಷ್ಟು ಕೊಟ್ಟರೆ ಇವರು ಪಾಪ ಮನೆಗಳು ನಡೆಸ್ಕೊಂಡು ಹೋಗ್ತಾರೆ, ಗಂಡ ಹೆಂಡತಿ ನೆಮ್ಮದಿಯಿಂದ ಇರ್ತಾರೆ, ತಮ್ಮ ಮಕ್ಕಳ ಜೊತೆಗೆ ಅವ್ರಿಗೂ ಒಂದು ಅನುಕೂಲ ಆಗ್ತದೆ ಅನ್ನೋಂಥದ್ದು ಒಂದಿಷ್ಟು ತರ್ಕ ಅಥವಾ ಹೆಣ್ಮಕ್ಳ ವಾದ. ಇದಕ್ಕೆ ಏನಂತಾರೆ ಸಿದ್ದರಾಮಯ್ಯನವರು. ಆದರೆ ಇದ್ರ ಸಲುವಾಗಿ ಆಶಾ ಕಾರ್ಯಕರ್ತೆಯರು ಮಾತ್ರ ಹೋರಾಟವನ್ನು ಮುಂದುವರಿಸಿದ್ದಾರೆ. ಸುರಿಯು ಮಳೆಯಲ್ಲಿ ಸಹಿತ ಬೆಳಗಾವದಾಗ ಕುಳಿತಿದ್ದಾರೆ ಅನ್ನುವಂಥದ್ದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಬಡಕ್ ಆಶಾ ಕಾರ್ಯಕರ್ತರಿಗೆ ಇದೊಂದು ಹೆಲ್ಪ್ ಆದ್ರೆ ಅಥವಾ ಸರ್ಕಾರ ಇದನ್ನು ಮಾಡಿದರೆ ನಿಶ್ಚಿತವಾಗಿ ಒಳ್ಳೆಯ ಬದುಕು ಕಟ್ಕೋಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.